ಚಿಕ್ಕೋಡಿ ನ್ಯಾಯಾಲಯದ ಆವರಣದಲ್ಲಿಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಾನೂನು ಮತ್ತು ಆಧ್ಯಾತ್ಮ ಚಿಂತನ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಾವೇರಿ ವಿಶ್ವವಿದ್ಯಾಲಯದ ಕುಲ ಸಚಿವೆ ಡಾ ವಿಜಯಲಕ್ಷ್ಮಿ ಪುಟ್ಟಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಎಎಸ್ ಪಾಶ್ಚಾಪೂರೆ, ಬೆಳಗಾವಿಯ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ತಾರಕೇಶ್ವರ ಗೌಡ ಪಾಟೀಲ, ಚಿಕ್ಕೋಡಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಳಿಕ ಡಾ ವಿಜಯಲಕ್ಷ್ಮಿ ಪುಟ್ಟಿ, ಹೆಣ್ಣು ಮಕ್ಕಳಿಗೆ ಗೌರವ ನೀಡುವುದು ಪರಮಶ್ರೇಷ್ಠ ಸಂಸ್ಕೃತಿಯಾಗಿದ್ದು, ಪ್ರತಿಯೊಬ್ಬರೂ ಮೊದಲು ತಮ್ಮ ಮನೆಯ ಮಹಿಳೆಯರಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಎಂದು ಹೇಳಿದರು. ಸೊ ಹಾಗೆಯೇ ಎಲ್ಲ ನಿಮ್ಮ ಕಡೆ ಅಡ್ವೊಕೇಟ್ಸ್ ಕೈಯಾಗಿದ್ರಿ. ಸೊ ನಿಮ್ಮಲ್ಲಿ ಬಂದಂತಹ ಕ್ಲೈಂಟ್ಸ್ ಅನ್ನ ಯಾವ ರೀತಿ ತಿದ್ದಬೇಕು ದಯವಿಟ್ಟು ಆ ನಿಟ್ಟಿನೊಳಗೆ ಈ ಮಹಿಳಾ ಹಕ್ಕುಗಳು ಏನದಾವ ನಾನು ಸ್ವಲ್ಪ ಮೀಸಲು ಹಾಕಿದ್ರೆ ಅವೆಲ್ಲ ನೋಡ್ಕೊಳ್ಬೇಕು. ನ್ಯಾಯಮೂರ್ತಿಗಳಾದ ಎಎಸ್ ಪಾಶ್ಚಾಪೂರೆ, ಒತ್ತಡದ ಬದುಕಿನಲ್ಲಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ, ಇದಕ್ಕಾಗಿ ಪ್ರತಿಯೊಬ್ಬರೂ ನಿತ್ಯ ಧ್ಯಾನ ಮಾಡುವುದು ಅವಶ್ಯಕ ಎಂದು ಆಧ್ಯಾತ್ಮಿಕ ಚಿಂತನೆಯ ಮಹತ್ವವನ್ನು ವಿವರಿಸಿದರು.